ಬರೀ 11 ಲಕ್ಷ ಕೊಡ್ತೀನಿ ಸರ್. ಬರೀ 11 ಲಕ್ಷ ಕೊಡ್ತೀನಿ. KA ಪಾಸಿಂಗ್ 6 ಲಕ್ಷ ನಿಮ್ ಮಾರ್ಕೆಟ್ ಪ್ರೈಸ್, ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 6 ಲಕ್ಷ ಇದೆ. ನಿಮ್ಗೆ ಕೊಡ್ತಾ ಇರೋದು ಎಷ್ಟು ಹೇಳಿ 4 ಲಕ್ಷ ಕೊಡ್ತೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ. 2 ಲಕ್ಷಕ್ಕೆ ನಿಮ್ಗೆ ಹೋಂಡಾ ಸಿಟಿ ವಿತ್ KA ನಂಬರ್ ಸಿಗ್ತಿರೋದು. KA ನಂಬರ್ ಸಿಗ್ತದೆ. ಬಂಪರ್ ಆಫರ್ ನಿಮ್ಗೆ 480 ಮಾಡ್ಕೊಡ್ತೀನಿ ಸರ್. ಫೈನಲ್ ಅಲ್ಲಿ 4,80,000 ಮಾಡ್ಕೊಡ್ತೀನಿ ಸರ್. ZXi ಸಿಗ್ತಿರೋದು. ಸೂಪರ್ ಕಂಡೀಷನ್, ಸೆಕೆಂಡ್ ಓನರ್, ಬರೀ 70,000 ಶೋರೂಮ್ ಟ್ರ್ಯಾಕ್ ಸರ್ ಗಾಡಿ. ಬರೀ 70,000 100% ಕಾನ್ಫರೆನ್ಸ್ ಇನ್ಶೂರೆನ್ಸ್ ಫ್ರೆಶ್, ತುಂಬಾ ಲೋ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ನಾನು 3.5 ಲಕ್ಷ ಕೊಡ್ತೀನಿ ಸರ್. ಇದು 3.5 ಲಕ್ಷ ಕೊಡ್ತೀನಿ ಸರ್. 14, 15, 16 ನಿಮ್ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಎಲ್ಲ ಇದೆ ಸರ್ ನಮ್ಮ ಹತ್ರ. ಈ ಗಾಡಿ ಬೇಕಾದ್ರೆ 230, ಈ ಗಾಡಿ ಬೇಕಾದ್ರೆ 230 ಮಾಡ್ತೀನಿ. 11 ಮಾಡಲು 10 ಮಾಡಲು ಡೀಸೆಲ್ ಪೆಟ್ರೋಲ್ ಎರಡು ಇದೆ ನಮ್ಮ ಹತ್ರ. 2009 ಮಾಡಲು ಡೀಸೆಲ್ ಇದೆ, 2011 ಮಾಡಲು ಸಿಂಗಲ್ ಓನರ್, 2011 ಮಾಡಲು VXi ಪೆಟ್ರೋಲ್ ಇದೆ. ಒಂದು ಡೀಸೆಲ್ ವೇರಿಯಂಟ್ ಬ್ರೆಜಾಗೆ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಪ್ರೈಸ್ ಜಾಸ್ತಿ ಏನಿಲ್ಲ ಸರ್. 785 ಕೋಟ್ ಮಾಡ್ತಾರೋ ನಿಮ್ ಚಾನಲ್ ಕಡೆ ಬಂದ್ರೆ ಫೈನಲ್ ಒಂದು 750 ಮಾಡ್ಕೊಡ್ತೀವಿ. 90,000 ಇದು 90,000 ಓಡಿದೆ ನಿಮಗೆ VDI ಡೀಸೆಲ್ ಸರ್. ಇದು ಕೋಟ್ ಮಾಡ್ತಾ ಇರೋದು 2,35,000 ನಿಮ್ ಚಾನಲ್ ಕಡೆಯಿಂದ 220 ಮಾಡ್ತಾರೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಜಾಸ್ತಿ ಏನಿಲ್ಲ ಸರ್. 2,60,000 ಕೋಟ್ ಮಾಡ್ತಾ ಇರೋದು ನಿಮ್ ಚಾನಲ್ ಕಡೆಯಿಂದ 240 ಮಾಡ್ಕೊಡ್ತೀನಿ ಬನ್ನಿ ಸರ್. ಮತ್ತೊಂದು ನಮ್ಮ ಹತ್ರ ನೋಡಿ ಸರ್, 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 70,000 ಓಡಿರೋದು. ಓಮ್ನಿ ಬಂದಿದೆ, 8 ಸೀಟರ್, ತುಂಬಾ ಡಿಮ್ಯಾಂಡ್ ಇದೆ. ಸರಣ್ರಿ ಎಲ್ಲರೂ ಹೆಂಗಾದ್ರೆ? ನಾನು ಆರಾಮದೀನಿ. ಆಲ್ಮೋಸ್ಟ್ 6 ಮಂತ್ಸ್ ಆಯ್ತು ಅನ್ಕೋತೀನಿ ಈ ಶೋರೂಮ್ ಬಂದು. ಈ ಶೋರೂಮ್ ಸ್ಪೆಷಾಲಿಟಿ ಹೇಳ್ತೀನಿ, ಮೋಸ್ಟ್ ಆಫ್ ದ ಗಾಡಿಗಳು ಸಿಂಗಲ್ ಓನರ್ ಅಂಡ್ ಕಮ್ಮಿ ಹೊರಡಿರೋ ಗಾಡಿಗಳು. ಪ್ರೈಸಿಂಗ್ ಮಾರ್ಕೆಟ್ಗೆ ಚೆಕ್ ಮಾಡ್ಕೊಳ್ಳಿ, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ. ಯಾವ ಶೋರೂಮ್ ಅಂತ ಕೇಳ್ತೀರಾ? ಅಲ್ಲಿ ತೋರಿಸಿ. A1 ಆಟೋ ಕನ್ಸಲ್ಟೆಂಟ್ ಅಂತ ಚಂದ್ರಾಲಯ ಹೋಟೆಲ್ ಬರುತ್ತೆ. ಅಂಡ್ ಸರ್ ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸರ್. ಈ ಸಾರ್ತಿ ಸರ್ ಗೊತ್ತು ಇದು ಸಿಂಗಲ್ ಓನರ್ ಕೊಡ್ತೀರಾ ಅಂಡ್ ಕಮ್ಮಿ ಪ್ರೈಸ್ ಕೊಡ್ತೀರಾ? ಸಿಂಗಲ್ ಓನರ್ ಇದೆ ನಿಮ್ಗೆ. ರಿಕಾರ್ಡೆಡ್ ಮೈಲೇಜ್ ಗಾಡಿಗಳು, ದೊಡ್ಡ ಗಾಡಿ ತಂದಿದ್ದೀವಿ ಇವಾಗ. ಪ್ರೈಸ್ ಮಾಡ್ಕೊಡೋಣ. ಅದ್ರ ಜೊತೆಗೆ ಈ ಸರ್ತಿ 6 ಮಂತ್ಸ್ ಆಯ್ತು ವಿಡಿಯೋ ಮಾಡಿ. ಏನ್ ಆಫರ್ ಇಡ್ತಿದ್ದೀರಾ ಸರ್ ಕಸ್ಟಮರ್? ಸರ್ ನಮ್ಮ ಹತ್ರ ಮಾಮೂಲಿ ಆಫರ್ ಇರ್ತದೆ ಸರ್. ಟ್ರಾನ್ಸ್ಫರ್ ಫ್ರೀ ಇರ್ತದೆ, ಇದು RTO ಚಾರ್ಜಸ್ ಫ್ರೀ ಇರ್ತದೆ. ಈ ಸತಿ ನೋಡಿ ನಂಬರ್ ಪ್ಲೇಟ್ ಎಲ್ಲ ಬಂದಿದೆ ನಿಮ್ಗೆ. ನಂಬರ್ ಪ್ಲೇಟ್ ಯಾವ್ದಿಲ್ಲ, ಯಾವ್ದಕ್ಕಿಲ್ಲ, ಅದಕ್ಕೆ HSRP ನಂಬರ್ ಎಲ್ಲ ಹಾಕ್ಸ್ಕೊಡೋಣ ಬೇಕಾದ್ರೆ. ಕಸ್ಟಮರ್ ಓಡಾಡೋ ಕಿರಿಕಿರಿ ಇಲ್ಲ, ಗಾಡಿ ತಗೊಳ್ಳೋದು ಓಡಾಡೋದು ಅಷ್ಟೇ. ಅಂಡ್ ಎಲ್ಲಾನು ಆಫರ್ ಇರುತ್ತೆ. ಅಂಡ್ ಪ್ರೈಸಿಂಗ್ ಅಲ್ಲಿ ನೋಡ್ಕೊಳ್ಳಿ, ಒಂದೊಂದು ಗಾಡಿಗಳು ಪ್ರೈಸಿಂಗ್ ಚೆನ್ನಾಗಿರೋ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಗಾಡಿಗಳು. ಫಾರ್ಚುನರ್ ಬೇಕಾ 2 ಗಾಡಿಗಳಿದೆ, ಎರ್ಟಿಗಾ 3 ಗಾಡಿಗಳಿದೆ, ಇನ್ನೋವಾ 1 ಗಾಡಿ ಇದೆ, ಈಕೋ ಬೇಕಾ, ಒಮಿನಿ ಬೇಕಾ, ಅಂಡ್ ಎಲ್ಲಾ ಗಾಡಿಗಳು ಇದೆ ನಮ್ಮ ಸರ್. ಎಲ್ಲಾ ಗಾಡಿಗಳು ಹೌದು. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಮಾಡ್ಕೊಡ. ಸೀಲ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಚೆನ್ನಾಗಿರ್ಬೇಕು. 2007 ಕೂಡ ಮಾಡ್ಕೊಡ್ತೀವಿ ಲೋನ್ ನಿಮ್ಗೆ. ಲೋಕಲ್ ಅಡ್ರೆಸ್ ಇರ್ಬೇಕು ನಿಮ್ಗೆ, ಸೀಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ. ಆಲ್ಮೋಸ್ಟ್ ಸರ್ ಅಡ್ರೆಸ್ ಮತ್ತೊಂದ್ ಸರ್ತಿ ಹೇಳ್ಬಿಡಿ ಸರ್ ವೀಕ್ಷಕರಿಗೆ. ಮತ್ತೊಂದ್ ಸತಿ ನಿಮ್ಗೆ ಅಡ್ರೆಸ್ ನಿಮ್ಗೆ ಏನಿಲ್ಲ ಸರ್. ಚಂದ್ರಾಲಯ ಗಣಪತಿ ದೇವಸ್ಥಾನ ಇದೆ ಸರ್ಕಲ್, ಅದು ಆಪೋಸಿಟ್ ರೋಡ್. ನಿಮ್ಗೆ ಮೇನ್ ರೋಡ್ ಅಲ್ಲಿ ಬರೀ ಪಾರ್ಕ್ ಇದೆ. ಹತ್ತಿಕುಪ್ಪೆ ಪಾರ್ಕ್ ಆಪೋಸಿಟ್ ನಮ್ಮ ಆಫೀಸ್ ಬರುತ್ತೆ. ನಿಮ್ಗೆ ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡ್. ಇವನ್ನ ನಾನು ಲೊಕೇಶನ್ ಹಾಕಿರ್ತೀನಿ ಗೂಗಲ್ ಮ್ಯಾಪ್ ಅಲ್ಲಿ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀರಾ. ಚಂದ್ರಾಲಯ ಹೋಟೆಲ್ ಬರುತ್ತೆ, A1 ಆಟೋ ಕನ್ಸಲ್ಟೆಂಟ್ ಗೂಗಲ್ ಅಲ್ಲೂ ಬರುತ್ತೆ. ನೀವು ಗೂಗಲ್ ಅಲ್ಲಿ ಹಾಕಿದ್ರು ಬಂದ್ಬಿಡುತ್ತೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಬನ್ನಿ. ಎಸ್ ಸರ್. ಫಸ್ಟ್ ಗಾಡಿ ಹೋಗೋದಾದ್ರೆ ಯಾವ ತೋರಿಸ್ತೀರಾ ಸರ್? ಆಲ್ಮೋಸ್ಟ್ 6 ಮಂತ್ಸ್ ಆಯ್ತು. ಹೌದು ಸರ್. ತುಂಬಾ ಗ್ಯಾಪ್ ಕೊಟ್ಟಿದ್ದೀರಾ. ಹೌದು ಸರ್. ಫಸ್ಟ್ ಗಾಡಿ ಈ ಸರ್ತಿ ಏನು ಎಲ್ಲ ಸಿಂಗಲ್ ಓನರ್? ಎಲ್ಲ ಸಿಂಗಲ್ ಓನರ್, ರಿಕಾರ್ಡೆಡ್ ಮೈಲೇಜ್, ಒಳ್ಳೆ ಗಾಡಿ ತರಿಸಿ ತೊಗೊಂಬಂದಿದ್ದೀನಿ ನೋಡಿ ಸರ್. ಒಳ್ಳೆ ಸ್ಟಾಕ್ ಇದೆ ನಮ್ಮ ಹತ್ರ. ಇವಾಗ ಒಳ್ಳೆ ಆಫರ್ ಇಕ್ಕಿದ್ದೀನಿ. HSRP ನಂಬರ್ ಪ್ಲೇಟ್ ಕೊಡ್ತೀನಿ, ವಿತೌಟ್ ಟ್ರಾನ್ಸ್ಫರ್ ಚಾರ್ಜ್ ಫ್ರೀ, ಕಮಿಷನ್ ಫ್ರೀ, ಎಲ್ಲ ಫ್ರೀ ಮಾಡ್ಕೊಡ್ತೀನಿ. ಒಳ್ಳೆ ಟೇಸ್ಟ್ ಅಲ್ಲಿ ಇದೆ ನೋಡಿ ಸರ್. ಬಲೂನು ಇದೆ ನೋಡಿ. 2017 ಮಾಡಲು ಸಿಂಗಲ್ ಓನರ್ ಗಾಡಿ. 50,000 ಬರೀ 50,000 ಹೊಡಿರೋದು ಸಿಂಗಲ್ ಓನರ್. ರಿಕಾರ್ಡೆಡ್ ಮೈಲೇಜ್ ಸರ್ ಇದು. ಓಕೆ. ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ರೇರ್ ಸೈಡ್ ನಿಮ್ಗೆ ನೋಡಬಹುದು. ವೆಲ್ ಮೇಂಟೈನ್ ಗಾಡಿ. ಬರೀ 50,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋ ಸರ್ ನೀವು? ಸರ್ ಇದು 6,25,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 580 ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 5,80,000. 100% ನೀವು 90% ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು. ಇಡೀ ಕರ್ನಾಟಕ ಮಾಡ್ಕೊಡ್ತೀನಿ. ಸೂಪರ್. ಹಾಗೆ ನೆಕ್ಸ್ಟ್ ಮತ್ತೊಂದು ರೆಡ್ ಕಲರ್ ಪೆಟ್ರೋಲ್ ತೋರಿಸಿದ್ವಿ. ಇವಾಗ ಡೀಸೆಲ್ ಇದೆ ನೋಡಿ ಸರ್. 16 ಮಾಡಲ್ ಇದು. ಇದು ಮೈಲೇಜ್ 20 ಮೇಲೆ ಆರಾಮಾಗಿ ಬರುತ್ತೆ ಸರ್. ಒಳ್ಳೆ ಮೈಲೇಜ್ ಇದು. 2016 ಡೆಲ್ಟಾ, ಸೆಕೆಂಡ್ ಓನರ್, ಕಾನ್ಫರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಕಟ್ಕೊಡ್ತೀನಿ. 90% ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು. ಇಡೀ ಕರ್ನಾಟಕ ಮಾಡ್ಕೊಡ್ತೀನಿ. ನಿಮ್ಗೆ ಓಡಿರೋದು 90,000 ಓಡಿದೆ ಸರ್. ರೆಕಾರ್ಡೆಡ್ ಇಲ್ಲ, ಚೆಕ್ ಮಾಡಿಸಿಲ್ಲ, ಬಟ್ 90,000. ಸೆಕೆಂಡ್ ಓನರ್. ಹೌದು ಸರ್, ಸೆಕೆಂಡ್ ಓನರ್. ನೋಡಬಹುದು. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ. ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ರೇರ್ ಸೈಡ್ ನಿಮ್ಗೆ ನೋಡಬಹುದು. ವೆಲ್ ಮೇಂಟೈನ್ ಆಗಿರೋದು. ನಿಮ್ಗೆ 90,000 ಓಡಿರೋ ಸೆಕೆಂಡ್ ಓನರ್ ಗಾಡಿಗೆ ಡೀಸೆಲ್ ವೇರಿಯಂಟ್ ಪ್ರೈಸ್ ಅಂತ ಏನ್ ಹೇಳ್ತಿದ್ರ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 575 ಕೋಟ್ ಮಾಡ್ತಾರೆ. ನಿಮ್ ಚಾನೆಲ್ ಕಡೆಯಿಂದ ನಿಮ್ಗೆ 5.25 ಲಕ್ಷ ಕೊಡ್ತೀನಿ ಫೈನಲ್. 5,25,000. ಹೌದು, 525 ಮಾಡ್ಕೊಡ್ತೀನಿ. ಇನ್ನು ನೆಗೋಷಿಯಬಲ್. ಬರ್ಲಿ ಸರ್, ಮುಂದೆ ಬರ್ಲಿ, ಗಾಡಿ ನೋಡ್ಲಿ, ಚೆಕ್ ಮಾಡಿಸ್ಲಿ, ಶೋರೂಮ್ ಅಲ್ಲಿ ತೋರಿಸ್ಲಿ. ಇನ್ನ ಬೇಕಾದ್ರೆ ಒಂದ್ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಬನ್ನಿ ಸರ್. ಎಸ್ ಸರ್. ಹಾಗೆ 2 ಸ್ವಿಫ್ಟ್ ಗಳು ಇಲ್ಲೂ ಇರೋದು ಸರ್. ರೆಡ್ ಕಲರ್ ಒಂದು, ಆ ಕಡೆ ಡೀಸೆಲ್ ವೇರಿಯಂಟ್. ಇದು ಪೆಟ್ರೋಲ್, ಅದು ಡೀಸೆಲ್ ಸರ್. ಇದು 9 ಮಾಡಲು, ಅದು 7 ಮಾಡಲು. ಇದು ಸಿಂಗಲ್ ಓನರ್. ಅದು
ಅದು ಥರ್ಡ್ ಓನರ್ ಆಗಿದೆ, ಬಟ್ ಡೀಸೆಲ್ ಡೀಸೆಲ್ ವೇರಿಯಂಟ್. ಓಡಿರೋದು ಇದು ಸರ್ ಓಡಿರೋದು 90,000 ಓಡಿದೆ ನಿಮ್ಗೆ. ಇದು VX ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ನೋಡಬಹುದು. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಫ್ರೆಶ್ ಇನ್ಶೂರೆನ್ಸ್ ಕೂಡ ಇದೆ ನಿಮ್ಗೆ. ಹಾಗೆ ನಿಮ್ಗೆ ಇನ್ಶೂರೆನ್ಸ್ ಎಲ್ಲ ಬರುತ್ತೆ. ನಿಮ್ಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸ್ತಿದ್ದೀನಿ. ಓಡಿರೋದು ಹೇಳಿದೀರಾ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಪ್ರೈಸಿಂಗ್ ಜಾಸ್ತಿ ಏನಿಲ್ಲ ಸರ್, 2,60,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆ 240 ಮಾಡ್ಕೊಡ್ತೀನಿ ಬನ್ನಿ ಸರ್. 2,40,000 ಲೋನ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಇದಕ್ಕೂ ಮಾಡ್ಕೊಡಲ್ಲ, ನಾನು ಮಾಡ್ಕೊಡ್ತೀನಿ ಬನ್ನಿ ಸರ್. ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ. ಲೋಕಲ್ ಅಡ್ರೆಸ್ ಇರಬೇಕು, ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ. 40,000 ತಗೊಂಡ್ರೆ ಗಾಡಿ ಸಿಗುತ್ತೆ? ಇಲ್ಲ ಸರ್, 1 ಲಕ್ಷ ತಗೊಂಡ್ರೆ ಮಾಡ್ಕೊಡ್ತೀನಿ. 1.5 ಲಕ್ಷ ತನಕ ಮಾಡ್ಕೊಡ್ತೀನಿ. ಓಕೆ. ಹಾಗೆ ನಿಮ್ಗೆ ಇದು ಬೇಡ, ಡೀಸೆಲ್ ವೇರಿಯಂಟ್ ಒಂದು ಗಾಡಿ ಇರೋದು. ಇದು ಆಲ್ಮೋಸ್ಟ್ ಅದಕ್ಕಿಂತ ಕಮ್ಮಿ ಪ್ರೈಸ್ ಕೊಡ್ತೀರಾ ಹೆಂಗೆ ಸರ್? ಇದು ಕಮ್ಮಿ ಪ್ರೈಸ್ ಸರ್. 2007 ಮಾಡಲು ಒಳ್ಳೆ 2 ವೀಲರ್ ಮೈಲೇಜ್ ತರ ಬರುತ್ತೆ ನಿಮ್ಗೆ. ಆರಾಮಾಗಿ ನಿಮ್ಗೆ 27 ತನಕ FC ಇದೆ. 90,000 ಇದು 90,000 ಓಡಿದೆ ನಿಮ್ಗೆ. VDI ಡೀಸೆಲ್ ಸರ್. ಇದು ಕೋಟ್ ಮಾಡ್ತಾ ಇರೋದು 2,35,000. ನಿಮ್ ಚಾನೆಲ್ ಕಡೆ 220 ಮಾಡ್ಕೊಡ್ತೀನಿ. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನ್, ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ. 2,20,000. ಹೌದು, 2,20,000 ಫೈನಲ್ 2,10,000. ಇಲ್ಲ ಸರ್, 2,15,000 ಕೊಡ್ತೀನಿ ಬನ್ನಿ. 2,15,000ಗೆ ಡೀಸೆಲ್ ವೇರಿಯಂಟ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 2,15,000 ಮಾಡ್ಕೊಡ್ತೀನಿ. ಇದು 1 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಇದಕ್ಕೂ. ಓಕೆ, 1,10,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ಗಾಡಿ ತೋರಿಸ್ತಿದ್ದೀನಿ. ಗಾಡಿ ಮಾತ್ರ ಹೊರಗಡೆಯಿಂದ ನೋಡಬಹುದು, ಸಕ್ಕತ್ತಾಗಿದೆ, ವೆಲ್ ಮೇಂಟೈನ್ಡ್. ವರ್ನಾ ಅಲ್ವಾ ಸರ್? ವರ್ನಾ ಲಕ್ಸುರಿ ವೆಹಿಕಲ್ಸ್ ಇದು. 2018 ಮಾಡಲ್. ಸನ್ ರೂಫ್ 6 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಪುಷ್ ಬಟನ್ ಸ್ಟಾರ್ಟ್ ನೋಡಬಹುದು. ಸನ್ ರೂಫ್ ಎಲ್ಲ ಇದೆ ನೋಡಿ ಸರ್. ಇದು ಸನ್ ರೂಫ್ ಅಂತಂದ್ರೆ ಫುಲ್ಲಿ ಟಾಪ್ ಅಂಡ್ ಗಾಡಿ ಬರುತ್ತೆ ನಿಮಗೆ. 80,000 ಶೋರೂಮ್ ಟ್ರ್ಯಾಕ್ ಗಾಡಿ ಇದು. ಓಕೆ. ಅಂಡ್ ಟ್ರಾಕ್ಷನ್ ಸಿಸ್ಟಮ್ ಎಲ್ಲ ಬರುತ್ತೆ, ವೆಲ್ ಮೇಂಟೈನ್ಡ್. ಓಡಿರೋದು 84,000 ರೆಕಾರ್ಡೆಡ್ ಸರ್ ಇದು? ಹೌದು ಸರ್, 84 ರೆಕಾರ್ಡೆಡ್ ಮೈಲೇಜ್. ಲೋನು ಕೂಡ ನಿಮ್ಗೆ 90% ಆರಾಮಾಗಿ ಮಾಡ್ಕೊಡ್ತೀನಿ. ಡೀಸೆಲ್ ಸರ್ ಇದು. CID ಡೀಸೆಲ್ SX ಮೈಲೇಜ್ ಟಾಪ್ ಎಂಡ್. ಮೈಲೇಜ್ ನಿಮ್ಗೆ 20-22 ಆರಾಮಾಗಿ ಬರುತ್ತೆ ಸರ್ ನಿಮ್ಗೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ಜಾಸ್ತಿ ಏನಿಲ್ಲ, 10.5 ಲಕ್ಷ ಹೇಳ್ತಾರೆ. ನಿಮ್ ಚಾನೆಲ್ ಕಡೆ ಬಂದ್ರೆ ನಿಮ್ಗೆ 9.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ. 9,50,000? 9,50,000 ಮಾಡ್ಕೊಡ್ತೀನಿ. ನಿಮ್ ಶೋರೂಮ್ ಅಲ್ಲಿ ಬಂದ್ರೆ ಫಾರ್ಚುನರ್ ಫಿಕ್ಸ್ ಅನ್ಕೋತೀನಿ. ಹೌದು, ಫಾರ್ಚುನರ್, ಇನ್ನೋವಾ ಇದ್ದೇ ಇರ್ತದೆ ಸರ್ ನನ್ನ ಹತ್ರ. ರಿಕಾರ್ಡೆಡ್ ಮೈಲೇಜ್ ಗಾಡಿಗಳು ನೋಡಿ, ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ, 2 ಗಾಡಿ ಇದೆ ನನ್ನ ಹತ್ರ. ಓಕೆ. 2012 ಮಾಡಲು ಬರೀ 11 ಲಕ್ಷಕ್ಕೆ ಕೊಡ್ತೀನಿ ಸರ್. ಬರೀ 11 ಲಕ್ಷಕ್ಕೆ ಕೊಡ್ತೀನಿ. ಓಕೆ. ಅಂಡ್ ಓಡಿರೋದು ಎಷ್ಟಾಗಿದೆ? 180 ಶೋರೂಮ್ ಟ್ರ್ಯಾಕ್ ಗಾಡಿ, ಸಿಂಗಲ್ ಓನರ್. ಇಲ್ಲ ಸರ್, ಇದು ಓನರ್ಶಿಪ್ ಸ್ವಲ್ಪ ಜಾಸ್ತಿ ಆಗಿದೆ. 11 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4th ಓನರ್ ಆಗಿದೆ. ಕಾಂಫರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ವಿತ್ ಆಲ್ ಸರ್ವಿಸ್ ಕೂಡ ಆಗಿದೆ ನಿಮಗೆ. ಓಕೆ. ಅಂಡ್ 4th ಓನರ್ ಆಗಿರುತ್ತೆ. ರೆಕಾರ್ಡೆಡ್ ಜಾಸ್ತಿ ಆಗಿದೆ. 2010 4x4 ತಗೊಳ್ಳೋಕೆ ನಿಮ್ಗೆ 10 ಲಕ್ಷದಿಂದ ಕಮ್ಮಿ ಸಿಗಲ್ಲ ಸರ್ ನಿಮ್ಗೆ. ನಾನು 11 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನಿಮಗೆ. ಇದಕ್ಕೂ ಲೋನ್ ಕೂಡ ಮಾಡ್ಕೊಡ್ತೀನಿ ನಿಮಗೆ. ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಇದು ಒಂದು ಗಾಡಿ ಇರೋದು ಆಟೋಮೆಟಿಕ್ ಅಂತ ಹೇಳ್ಬೋದು. ಆಟೋಮೆಟಿಕ್ ಮೈಲೇಜ್ ಸರ್ ಇದು 2013 ಮಾಡಲು. ಒಂದ್ ಬ್ರಷ್ ಟಚ್ ಅಪ್ ಇಲ್ಲ ಗಾಡಿಯಲ್ಲಿ. ಸೂಪರ್ ಕಂಡೀಷನ್, ಸೆಕೆಂಡ್ ಓನರ್. ಬರೀ 70,000 ಶೋರೂಮ್ ಟ್ರ್ಯಾಕ್ ಸರ್ ಗಾಡಿ. ಬರೀ 70,000. 100% ಕಾಂಫರೆನ್ಸ್ ಇನ್ಶೂರೆನ್ಸ್ ಫ್ರೆಶ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಹಾಗೆ ನಿಮ್ಗೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ಇಂಟೀರಿಯರ್ ಹೋಗೋದಾದ್ರೆ ಇದ್ರದ್ದು ಇಂಟೀರಿಯರ್ ತೋರಿಸ್ತಿದ್ದೀನಿ. ಎಲ್ಲ ವೆಲ್ ಮೇಂಟೈನ್ಡ್ ಆಗಿರೋದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗು. ಹಾಗೆ ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಆಗಿದೆ. ಗಾಡಿನೂ ಔಟರ್ ಪಾರ್ಟ್ ನೋಡಬಹುದು, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ ನಿಮಗೆ. ಆಟೋಮೆಟಿಕ್ ವೇರಿಯಂಟ್ ಹೋಗೋದಾದ್ರೆ ಮೈಲೇಜ್ ಅಂತ ಹೇಳಿದ್ರ ಸರ್ ಎಷ್ಟು? ಹೌದು, ಮೈಲೇಜ್ ಬರುತ್ತೆ ಸರ್. ಆಲ್ಮೋಸ್ಟ್ ನಿಮಗೆ ದೊಡ್ಡ ಗಾಡಿ ನಿಮ್ಗೆ 12 ಬರುತ್ತೆ ಸರ್ ನಿಮ್ಗೆ. ಪ್ರೈಸಿಂಗ್ ನಿಮಗೆ ಸರ್ ಈಗ 14 ಲ್ಯಾಕ್ ಕೋಟ್ ಮಾಡ್ತಾರೋ. ನಿಮ್ ಚಾನೆಲ್ ಕಡೆ ಬಂದ್ರೆ ನೀವು ಫೈನಲ್ ಒಂದು ಡೆಡ್ ಲೈನ್ ಒಂದು 1325 ಕೊಡ್ತೀನಿ ಸರ್. ಫೈನಲ್ 13,25,000 ಕೊಡ್ತೀನಿ. ಲೋನ್ ಕೂಡ ಮಾಡ್ಕೊಡ್ತೀನಿ. 90% ಲೋನ್ ಕೂಡ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದೆ. ಈ ಗಾಡಿನೂ ಡಿಮಾಂಡೆಡ್ ಅಂತ ಹೇಳ್ಬೋದು. ಡಿಮಾಂಡೆಡ್ ವೆಹಿಕಲ್ಸ್ ಇದು. ZDI ಟಾಪ್ ಎಂಡ್ ಇದು. 2017 ಮಾಡಲ್, ಸಿಂಗಲ್ ಓನರ್ ಗಾಡಿ, ಕಾಂಫರೆನ್ಸ್ ಇನ್ಶೂರೆನ್ಸ್. ಓಡಿರೋದು ಸರ್ ನಿಮ್ಗೆ ಇದು 85,000 ಓಡಿದೆ ಸರ್. 85,000 ಓಡಿದೆ ನಿಮ್ಗೆ. ನೋಡಬಹುದು ನಿಮ್ಗೆ. ಟೈರ್ ಕೂಡ ನೋಡಬಹುದು ನೀವು, ಹೊಸದಿದೆ ಟೈರ್. ZDI ಟಾಪ್ ಎಂಡ್ ನಿಮ್ಗೆ. ZDI ಅಲ್ವಾ? ಹೌದು, ZDI ಸರ್. ಏನು ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ವೆಹಿಕಲ್. ಇಂಟೀರಿಯರ್ ನೋಡಬಹುದು. ಫೀಚರ್ಸ್ ಎಲ್ಲ ಏನೇನು ಬರುತ್ತೆ ಎಲ್ಲ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು. ಹಾಗೆ ನಿಮಗೆ ಬ್ಯಾಕ್ ಪ್ರೊಫೈಲ್ ತೋರಿಸೋದಾದ್ರೆ ವೆಲ್ ಮೇಂಟೈನ್ಡ್, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಡೀಸೆಲ್ ವೇರಿಯಂಟ್. ಬ್ರೆಜಾಗೆ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಪ್ರೈಸ್ ಜಾಸ್ತಿ ಏನಿಲ್ಲ ಸರ್. 785 ಕೋಟ್ ಮಾಡ್ತಾರೋ. ನಿಮ್ ಚಾನೆಲ್ ಕಡೆ ಬಂದ್ರೆ ಫೈನಲ್ ಒಂದು 750 ಮಾಡ್ಕೊಡ್ತೀನಿ ಸರ್. 7,50,000. ಹೌದು, 7,50,000. 7,50,000ಗೆ ಡೀಸೆಲ್ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಸಿಕ್ಕಿರೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ ಸ್ವಿಫ್ಟ್. ಮತ್ತೊಂದು ಇರೋದು ನಿಮ್ಗೆ ಡೀಸೆಲ್. ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತ ಕೊಂಡ್ಕೊಡ್ತೀನಿ ನಾನು. ಡೀಸೆಲ್ ಡಿಸೈರ್ ಇದು. 2015 ಮಾಡಲು, ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಫ್ರೆಶ್ ಆಗಿದೆ ನಿಮ್ಗೆ. ಮ್ಯಾಗ್ವಿಲ್ ಎಲ್ಲ ಇದೆ, ನೋಡ್ಬೋದು ನೀವು. ರೆಕಾರ್ಡೆಡ್ ಸಿಗುತ್ತೆ ಸರ್? ಅದು 1 ಲಕ್ಷ ರೆಕಾರ್ಡೆಡ್ ಸರ್. ಮೈಲೇಜ್ ರೆಕಾರ್ಡೆಡ್ ಇದೆ. ಓಕೆ. ಡೀಸೆಲ್ ಡಿಸೈರ್ ಹುಡುಕೋರ್ಗೆ ಡೀಸೆಲ್ ವೇರಿಯಂಟ್ ನೋಡಬಹುದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ರೇರ್ ಸೈಡ್ ನಿಮಗೆ ಹೋಗೋದಾದ್ರೆ ವೆಲ್ ಮೇಂಟೈನ್ಡ್. ಇದಕ್ಕೆ ಲೆದರ್ ಪ್ಲಸ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ.
ಮೈಲೇಜ್ ಹೇಳಿದೀರಾ ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಪ್ರೈಸಿಂಗ್ ಬಂದು ನಿಮಗೆ 5,25,000 ಕೋಟ್ ಮಾಡ್ತಾರೆ ನಮ್ಮ ಚಾನೆಲ್ ಕಡೆಯಿಂದ 490 ಮಾಡ್ಕೊಡ್ತೀನಿ ಸರ್. 4,90,000 4,90,000 ಗೆ ಡಿಸೈರ್ ಸಿಕ್ತಿರೋದು, ಅದು ವೈಟ್ ಕಲರ್. ಅದು ಗಾಡಿ ಮಾತ್ರ ಎಲ್ಲೂ ಡೆಂಟೋಸ್ ಖರ್ಚು ಬರೋದಿಲ್ಲ, ಒರಿಜಿನಾಲಿಟಿ ಹೆಂಗಿದೆ ಹಂಗೆ ಇದೆ. ಹೌದು ಒರಿಜಿನಲ್ ವೆಹಿಕಲ್. ಹಾಗೆ ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದು ವ್ಯಾಗನರ್ ಇರೋದು ಸರ್, ಹೇಳಿ ಸರ್. 2009 ಮಾಡಲು, ಫ್ರೆಶ್ FC ಕೂಡ ಆಗಿದೆ, ಫ್ರೆಶ್ ಇನ್ಶೂರೆನ್ಸ್ ಕೂಡ ಆಗಿದೆ ನಿಮಗೆ. ಸಿಂಗಲ್ ಓನರ್ LXi ವ್ಯಾಗನರ್. ನಿಮಗೆ ಪ್ರೈಸ್ 175 ಕೋಟ್ ಮಾಡ್ತಾ ಇರೋದು 160 ಮಾಡ್ಕೊಡ್ತೀನಿ ಸರ್. ಫೈನಲ್ 1,60,000 ಮಾಡ್ಕೊಡ್ತೀನಿ. 1,60,000. ಟೈರ್ ಕಂಡೀಷನ್ ಚೆನ್ನಾಗಿದೆ. ಗಾಡಿ ತಗೊಂಡ್ರೆ ಏನು ಖರ್ಚು ಮಾಡಂಗಿಲ್ಲ ನಿಮ್ಗೆ. ಡಾಕ್ಯುಮೆಂಟೇಶನ್ ಇರ್ಲಿ ಏನಾರ ಇರ್ಲಿ ನಿಮ್ಗೆ ಏನು ಖರ್ಚು ಮಾಡಂಗಿಲ್ಲ, ತಗೊಂಡು ಓಡಿಸ್ಬೇಕಷ್ಟೇ. ಗಾಡಿ ಮಾತ್ರ ನೋಡಬಹುದು ಚೆನ್ನಾಗಿದೆ. 1,60,000ಕ್ಕೆ ವ್ಯಾಗನರ್ ಸಿಗ್ತದೆ, VXi ವೇರಿಯಂಟ್. ಹಾಗೆ ನೆಕ್ಸ್ಟ್ ಗಾಡಿ ವೋಲ್ಸ್ ವ್ಯಾಗನ್ ಹೋಗೋದ್ರಲ್ಲಿ ವೆಂಟೋ ಅಲ್ವಾ ಸರ್? ವೆಂಟೋ ಹೈಲೈನ್ ಸರ್. ಇದು ಹೈಲೈನ್ ಪೆಟ್ರೋಲ್, ಇದು ಪೆಟ್ರೋಲ್ ವೇರಿಯಂಟ್. ಓಕೆ, ಪೆಟ್ರೋಲ್ ವೇರಿಯಂಟ್ ಇದರಲ್ಲಿ ನಿಮಗೆ 2014 ಮಾಡಲು, ಸೆಕೆಂಡ್ ಓನರ್, 68,000 ಓಡಿದೆ ನಿಮಗೆ ಸರ್. ಪ್ರೈಸಿಂಗು ನಿಮಗೆ ತುಂಬಾ ಲೋ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ನಾನು 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 3,50,000 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಅದೇ ಕೆ ನಂಬರ್ 3,50,000ಕ್ಕೆ ನಿಮಗೆ ವೆಂಟೋ ಸಿಗ್ತಿರೋದು. ವಿಂಟೋ 14 ಮಾಡಲು, ಅದು 14 ಮಾಡಲು ಹೈಲೈನ್ ಬೆಸ್ಟ್ ಪ್ರೈಸ್ ಆಗಿರುತ್ತೆ. ಹೈಲೈನ್ AC ಪವರ್ ಸ್ಟೀರಿಂಗ್, ಪವರ್ ಲೋನ್ ಕೂಡ ಆರಾಮಾಗಿ ನಿಮಗೆ ಆಗುತ್ತೆ. 3 ಲಕ್ಷ ಆರಾಮಾಗಿ ಆಗುತ್ತೆ. 50,000 ತಗೊಂಬರ್ಲಿ ಸಾಕು, ಕೊಡ್ತೀನಿ. ಚೆನ್ನಾಗಿರ ನೆಗೋಷಿಯಬಲ್ ಆಗುತ್ತಾ? ಆಲ್ರೆಡಿ ನೆಗೋಷಿಯೇಟ್ ಮಾಡ್ಬಿಡಿ. ಬನ್ನಿ ಸರ್, ಅವ್ರ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಬೇಕಾ ಒಂದು 5,000 ಕಮ್ಮಿ ಮಾಡ್ಕೊಡೋಣ. ಬನ್ನಿ ಸರ್. 2000 ಮತ್ತೊಂದು ನಮ್ಮ ಹತ್ರ 2009 ಒಂದಿದೆ ನೋಡಿ ಸರ್. ಐಟನ್ನು ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಒಳ್ಳೆ ಆಫರ್ ಅಲ್ಲಿ ಇದು ಮಾಡ್ಬೋದು. ಓನರ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಫ್ರೆಶ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಸರ್. ವಿತ್ ಇನ್ಶೂರೆನ್ಸ್ ಫ್ರೆಶ್ FC ಅಂಡ್ ಓನರ್ ವೇರಿಯಂಟ್. ಇದು 3rd ಓನರ್ ಆಗಿದೆ, ಬಟ್ ಗಾಡಿ ನಿಮಗೆ ಸಿಂಗಲ್ ಓನರ್ ತರ ಇದೆ ಸರ್. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್. ಬರೀ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ನಿಮ್ಗೆ. i10 ಸಿಗ್ತಿರೋದು. ಓಡಿರೋದು ನಿಮಗೆ 70,064 ಓಡಿತದೆ ನಿಮ್ಗೆ ಅಷ್ಟೇ. ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಬರೀ 2 ಲಕ್ಷ. ಇದ್ರಲ್ಲಿ ನೆಗೋಷಿಯಬಲ್ ಏನಾದ್ರು ಬರ್ಲಿ ಸರ್, ಗಾಡಿ ನೋಡ್ಲಿ ಮಾಡ್ಕೊಡೋಣ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಮಾಡ್ಕೊಡೋಣ. ಸ್ವಿಫ್ಟ್ ಗಳಲ್ಲಿ 2 ತೋರಿಸಿದ್ರೆ ಸರ್. ಸ್ವಿಫ್ಟ್ ಈ ಕಡೆ 2 ಡಿಸೈರ್ ಗಳಿದೆ. ಹೌದು ಸರ್, ಡಿಸೈರ್ ನನ್ನ ಹತ್ರ 4 ಇದೆ ಸರ್. 4 ಹೇಳಿ ನೋಡಿ. 2009 ಮಾಡಲು ಡೀಸೆಲ್ ಇದೆ, 2011 ಮಾಡಲು ಸಿಂಗಲ್ ಓನರ್, 2011 ಮಾಡಲು VXi ಪೆಟ್ರೋಲ್ ಇದೆ. ಒಂದು ಪೆಟ್ರೋಲ್ ಆಪ್ಷನ್ ಕಸ್ಟಮರ್ ಗೆ ಡೀಸೆಲ್ ಇದೆ, ಪೆಟ್ರೋಲ್ ಇದೆ, 2 ಗಾಡಿನೂ ಇದೆ ಸರ್. ಈ ಡೀಟೇಲ್ ಸರ್. ಸರ್ ಈ ಡೀಟೇಲ್ 2009 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ. ಓಡಿರೋದು ನಿಮ್ಗೆ 1 ಲಕ್ಷ ಓಡಿದೆ ನಿಮ್ಗೆ. ಓಕೆ, ಡೀಸೆಲ್ VDI. ಅದು ಡೀಸೆಲ್ VDI ಸರ್. ಇದು AC ಪವರ್ ಸ್ಟೀರಿಂಗ್ ಬರುತ್ತೆ. ಹೊರಗಡೆ ನಿಂತಿದೆ, ಸ್ವಲ್ಪ ಡಸ್ಟ್ ಆಗಿದೆ. ಕೊಡ್ಬೇಕಾದ್ರೆ ಎಲ್ಲ ವಾಶ್ ಮಾಡ್ಕೊಡ್ತಾರೆ. ಖಂಡಿತ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. 2009 ಮಾಡೆಲ್ ಗೆ ಒಂದು ಬೆಸ್ಟ್ ಪ್ರೈಸ್ ಹೋಗೋದು. ಬೆಸ್ಟ್ ಪ್ರೈಸ್ ಇಡೀ ಮಾರ್ಕೆಟ್ ನೋಡ್ಕೊಂಡ್ ಬರ್ಲಿ ಸರ್. ನಿಮ್ಗೆ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. 2,50,000 ಮಾಡ್ಕೊಡ್ತೀನಿ ಸರ್. CC ಕಂಡೀಷನ್ ನಿಮಗೆ. ಓಕೆ, ಹಾಗೆ ಮತ್ತೊಂದು ವೈಟ್ ಕಲರ್ ಒಂದು ಪ್ರೊಫೆಷನಲ್ ಲುಕ್ ಅಲ್ಲಿ ಇದೆ ಸರ್. ಪೆಟ್ರೋಲ್ ವೇರಿಯಂಟ್ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹೌದು ಸರ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಸಿಂಗಲ್ ಓನರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಕಟ್ ಕೊಡೋಣ. ನಿಮಗೆ 2,90,000 ಮಾಡ್ಕೊಡ್ತೀನಿ ಸರ್. 2,90,000 ಸಿಂಗಲ್ ಓನರ್. ಹೌದು 2,90,000ಕ್ಕೆ ನಿಮ್ಗೆ ಈ ಗಾಡಿ ಬೇಕಾ? 2,50,000ಗೆ ನಿಮ್ಗೆ ಈ ಗಾಡಿ ಬೇಕಾ? ಡೀಸೆಲ್, ಪೆಟ್ರೋಲ್ 2 ಆಪ್ಷನ್ ಇದೆ ಸರ್. ಏನ್ ಸರ್ ಇರೋವರು ಬೆಂಗಳೂರಲ್ಲಿ ಎಲೈಟ್ ನಿಮ್ಮ ಹತ್ರನೇ ಇದೆಯಲ್ಲ ಸರ್? ಇದೆಯಲ್ಲ ಸರ್. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, 14 ಮಾಡಲ್, 15, 16 4 ಗಾಡಿ ಇದೆ ಸರ್ ಟೋಟಲ್. ನಿಮಗೆ 14, 15, 16 ನಿಮ್ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲ್ಲ ಇದೆ ಸರ್ ನಮ್ಮ ಹತ್ರ. ಫಸ್ಟ್ ಗಾಡಿ ಹೋಗೋಣ ಬನ್ನಿ ಸರ್. 2014 ಮಾಡಲು ನಿಮ್ಗೆ ಆಸ್ತಾ ಟಾಪ್ ಎಂಡ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಬರೀ 4,75,000 ಕೊಡ್ತೀನಿ ಸರ್. 4,75,000. ಹೌದು, ನಿಮ್ ಚಾನೆಲ್ ಕಡೆ ಏನಾದ್ರು ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬನ್ನಿ ಸರ್. 4,75,000ಗೆ 14 ಎಲೈಟ್ ಸಿಗ್ತಿರೋದು. ಅಂಡ್ ನೋಡಬಹುದು ಪುಷ್ ಬಟನ್ ಸ್ಟಾರ್ಟ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ನಿಮ್ಗೆ ಟಾಪ್ ಎಂಡ್ ಬರುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋದು ನಿಮ್ಗೆ 1 ಲಕ್ಷ ಓಡಿದೆ ಸರ್. ಇದು 1 ಲಕ್ಷ. ಹಾಗೆ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಸ್ವಲ್ಪ ಜಾಗದ ಅಭಾವ ಇರೋದ್ರಿಂದ ತೋರ್ಸಕ್ ಆಗೋದಿಲ್ಲ. ತೋರಿಸಿ ಟ್ರೈ ಮಾಡ್ತೀನಿ ನಿಮ್ಗೆ ತೋರ್ಸಕ್ಕೆ. ನೋಡಬಹುದು ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಎಲ್ಲ ಬರುತ್ತೆ. ಅಂಡ್ ಈ ಗಾಡಿ ಹೋಗೋದಾದ್ರೆ 15 ಅಲ್ವಾ ಸರ್? 2015 ಸರ್. ಇದು ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾನಾ? ಓಕೆ, ಮಿಡಿಲ್ ವರ್ಷನ್. ಇದು ಸಿಂಗಲ್ ಓನರ್ ಸರ್ ಗಾಡಿ. ಇದು ಸಿಂಗಲ್ ಓನರ್. 1 ಲಕ್ಷ ಓಡಿರೋದು ನಿಮ್ಗೆ. ಓಕೆ ಸರ್, ಇದು ಪ್ರೈಸ್ ಏನಿಲ್ಲ ಸರ್. ನಿಮ್ಗೆ 4,75,000 ಇದು ಮಾಡ್ಕೊಡ್ತೀನಿ ಸರ್. 4,75,000. ಹೌದು, 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು 90% ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓಡಿರೋದು 1 ಲಕ್ಷ ಓಡಿದೆ ನಿಮ್ಗೆ. 1 ಲಕ್ಷ ರೆಕಾರ್ಡೆಡ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ರೆಡ್ ಕಲರ್ ಒಂದು ಎಲೈಟ್ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಇದು 2015 ಮಾಡಲು ಪುಷ್ ಬಟನ್ ಸ್ಟಾರ್ಟ್, ಸೆಕೆಂಡ್ ಓನರ್, ಬರೀ 73,000 ಓಡಿದೆ, ಜಿನಿನ್ ರೆಕಾರ್ಡೆಡ್. ಓಕೆ, ಇದು ನಿಮ್ಗೆ 5,25,000 ಮಾಡ್ಕೊಡ್ತೀನಿ ಸರ್. 5,25,000 ವಿತ್ ಮ್ಯಾಗ್ವಿಲ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ತೋರಿಸೋದು. ಇದು ಪುಷ್ ಬಟನ್ ಸ್ಟಾರ್ಟ್ ಸರ್? ಹೌದು, ಪುಷ್ ಬಟನ್ ಬರುತ್ತೆ ನಿಮ್ಗೆ. ಓಕೆ, ನೋಡಬಹುದು ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, ಇಂಟೀರಿಯರ್ ನೋಡಬಹುದು ನಿಮಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು
ಎಲ್ಲಾನು ಬರುತ್ತೆ ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು, ಓಡಿರೋದೆಲ್ಲ ಹೇಳಿದರೆ. ಪುಷ್ ಬಟನ್ ಸ್ಟಾರ್ಟ್ ಗಾಡಿಗಳು. ನನಗೆ ಒಬ್ರು ಕಸ್ಟಮರ್ ಕೇಳಿದ್ರು ಸರ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿಗಳು ವಿಡಿಯೋ ಮಾಡಿ ಅಂತ. ಇಲ್ಲಿ ಎಷ್ಟು ಗಾಡಿಗಳು ಬೇಕು ಅಷ್ಟು ಗಾಡಿಗಳಿದೆ ಅಂಡ್ ಆಪ್ಷನ್ ತುಂಬಾ ಇದೆ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ. ಇದು ಪ್ರೈಸಿಂಗ್ ಏನ್ ಹೇಳಿದ್ರಿ ಸರ್? ಪ್ರೈಸಿಂಗ್ ನಿಮ್ಗೆ 5.5 ಲಕ್ಷ ಕೋಟ್ ಮಾಡ್ತಾರೆ ನಿಮ್ ಚಾನೆಲ್ ಕಡೆಯಿಂದ. ನಾನು 5.25 ಲಕ್ಷ ಕೊಡ್ತೀನಿ ಸರ್. 5,25,000. ಹೌದು ಲೋನ್ ಹೋಗೋದ್ರೆ ಆಲ್ಮೋಸ್ಟ್ ಸಿಬಿಲ್ ಚೆನ್ನಾಗಿದ್ರೆ ಸಿವಿಲ್ ಚೆನ್ನಾಗಿದ್ರೆ 90% ಮಾಡ್ಕೊಡ್ತೀನಿ ಸರ್. 90%. ಬರೀ 50,000 ತಗೊಂಬರ್ಲಿ ಸರ್, ಮಾಡ್ಕೊಡ್ತೀನಿ ನಿಮ್ಗೆ. ಬರೀ 50,000 ತಗೊಂಡ್ಬಂದ್ರೆ ಈ ಗಾಡಿ ಸಿಗುತ್ತೆ. ಹಾಗೆ ವೈಟ್ ಕಲರ್ ಒಂದಿರೋದು ಸರ್, ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಸೆಕೆಂಡ್ ಓನರ್. ಓಕೆ, ವಿತ್ ಪುಷ್ ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 85,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್, ಸೆಕೆಂಡ್ ಓನರ್. ಬರೀ 35,000 ಇಲ್ಲ ಸರ್, 85,000 ಓಡಿ. 85,000, 85,000 ಓಡಿರೋ ಗಾಡಿ. ಹಾಗೆ ನಿಮ್ಗೆ ಇಂಟೀರಿಯರ್ ಇದ್ರದ್ದು ತೋರಿಸ್ತೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಅಂಡ್ ಟ್ರೈ ಮಾಡ್ತೀನಿ ತೋರ್ಸಕ್ಕೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ರೇರ್ ಸೈಡ್ ನೋಡಬಹುದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಪ್ರೈಸ್ 6 ಲಕ್ಷ ಕೋಟ್ ಮಾಡ್ತಾರೆ. ನಿಮ್ ಚಾನೆಲ್ ಕಡೆ ಬಂದ್ರೆ ನಿಮ್ಗೆ 560 ಮಾಡ್ಕೊಡ್ತೀನಿ ಸರ್. ಫೈನಲ್ 5,50,000. 5,50,000 ಮಾಡಿ ಸರ್. 5,50,000 ಬಂದ್ಕೊಡೋಣ ಬನ್ನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ರಿಡ್ಸ್ ಇರೋದು ಸರ್. ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಇದೆ, ಒಂದು ಡೀಸೆಲ್ ಇದೆ. 2 ಗಾಡಿ ಇದೆ ನಮ್ಮ ಹತ್ರ. ಆಪ್ಷನ್ ಹೌದು, ಯಾವ್ದು ಬೇಕಾದ್ರೂ ತಗೋಬಹುದು ಆತರ. ಈ ಗಾಡಿ ಹೇಳಿ ಸರ್. 2011 ಮಾಡಲ್ ಸರ್. ಇದು 2011 ಮಾಡಲು. ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತಾರೆ ನಿಮ್ಗೆ. ಮ್ಯಾಗ್ವಿಲ್ ಎಲ್ಲ ಇದೆ. VXI ಈಗ 2.5 ಲಕ್ಷ ಕೋಟ್ ಮಾಡ್ತಾರೆ. ನಿಮ್ ಚಾನೆಲ್ ಕಡೆಯಿಂದ 2.30 ಮಾಡ್ಕೊಡೋಣ ಸರ್. 2,30,000 11 ಮಾಡಲ್. ಹೌದು. ಓಕೆ. ಹಾಗೆ ಮತ್ತೊಂದು ಇರೋದು ಸರ್ ಪೆಟ್ರೋಲ್ ವೇರಿಯಂಟ್ 2000 ಡೀಸೆಲ್ 2010 ಮಾಡಲ್. ಇದು LD8 VDI ನಿಮ್ಗೆ ಸೆಕೆಂಡ್ ಓನರ್. ಫ್ರೆಶ್ ಇನ್ಶೂರೆನ್ಸ್ ಕಟ್ಟವ್ರೆ ನಿಮ್ಗೆ. ಇದು ಪ್ರೈಸ್ ಕೋಟ್ ಮಾಡ್ತಾರೆ 270. ನಿಮ್ ಚಾನೆಲ್ ಕಡೆ ಬಂದ್ರೆ 2.30 ಫೈನಲ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಬೇಕಾದ್ರೆ 2.30. ಈ ಗಾಡಿ ಬೇಕಾದ್ರೆ 2.30 ಮಾಡ್ಕೊಡ್ತೀನಿ. 11 ಮಾಡಲು, 10 ಮಾಡಲು, ಡೀಸೆಲ್, ಪೆಟ್ರೋಲ್ ಎರಡು ಇದೆ ನಮ್ಮ ಹತ್ರ ಆಪ್ಷನ್. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಓಡಿರೋದು ನಿಮ್ಗೆ ಇದು 70 ಓಡಿದೆ. ಇದು ನಿಮ್ಗೆ 90,000 ಚಿಲ್ಲರೆ ಓಡಿದೆ ಡೀಸೆಲ್. ಎಲ್ಲಾ ಬ್ರಾಂಡ್ ಕಾರ್ ಮೇಲೂ ಮಲ್ಟಿಪಲ್ ಆಪ್ಷನ್ ಇಟ್ಟಿದ್ದಾರೆ ಸರ್. ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾದ್ರೆ ಡೀಸೆಲ್, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್. ಪೆಟ್ರೋಲ್ ಅಲ್ಲಿ ನಿಮ್ಗೆ ಟಾಪ್ ಎಂಡ್ ZXI, ಡೀಸೆಲ್ ಅಂದ್ರೆ ಡೀಸೆಲ್ ZDI ಟಾಪ್ ಎಂಡ್ ಇದೆ ಸರ್ ನಿಮ್ಗೆ. 13 ಮಾಡಲ್, 14 ಮಾಡಲ್. ಆಲ್ಮೋಸ್ಟ್ ಇದು ಡಿಮಾಂಡೆಡ್ ಗಾಡಿ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮಾಂಡ್ ಇದೆ ಸರ್ ವೆಹಿಕಲ್ ಗಳು, ಎರ್ಟಿಗಾಗಳು. ಅಂಡ್ ಫಸ್ಟ್ ಗಾಡಿ ಯಾವ್ದು ಹೋಗೋಣ ಸರ್? ಇದು ಪೆಟ್ರೋಲ್ ಸರ್. ಇದು ಹೇಳಿ ಸರ್. ಓನರ್ಶಿಪ್ ಜಾಸ್ತಿ ಆಗಿದೆ. ಪ್ರೈಸ್ ಬಟ್ ನಿಮ್ಗೆ ನೀವು ಕೇಳಿಸ್ಕೊಂಡ್ರೆ ನೀವು ಬಂಪರ್ ಆಫರ್ ನಿಮ್ಗೆ 480 ಮಾಡ್ಕೊಡ್ತೀನಿ ಸರ್. ಫೈನಲ್ ನಿಮ್ಗೆ 4,80,000 ಮಾಡ್ಕೊಡ್ತೀನಿ ಸರ್. ZXI ಸಿಗ್ತಿರೋದು. ZXI 4,80,000 ಗಾಡಿ ನೋಡಬಹುದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು, ಹೊಸದು ತೋರಿಸ್ತಿದ್ದೀನಿ. ಅಂಡ್ ಆನಿವರ್ಸರಿ ಎಡಿಷನ್ ಆಗಿರುತ್ತೆ. 2 ಗಾಡಿಗಳ ಆನಿವರ್ಸರಿ ಎಡಿಷನ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ರೇರ್ ಸೈಡ್ ನೋಡಬಹುದು. ರೇರ್ ಸೈಡ್ ವೆಲ್ ಮೇಂಟೈನ್ಡ್. ಗಾಡಿ ತಗೊಂಡ್ರೆ ಓಡಿಸೋದಷ್ಟೇ, ಖರ್ಚಿಲ್ಲ. ಹೌದು. 4,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಲೋನು ಮಾಡಿಸ್ಕೊಡ್ತೀನಿ. ಲೋನು ಆಗತ್ತಾ? ಆರಾಮಾಗಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಡೀಸೆಲ್ 14 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ ನಿಮ್ಗೆ. ಓಕೆ. 1 ಲಕ್ಷ ಓಡಿದೆ ನಿಮ್ಗೆ. ZDI ಟಾಪ್ ಎಂಡ್ ನಿಮ್ಗೆ. 6 ಲಕ್ಷ ಕೋಟ್ ಮಾಡ್ತಾರೆ. ನಿಮ್ ಚಾನೆಲ್ ಕಡೆಯಿಂದ 6.20 ಮಾಡ್ಕೊಡ್ತೀನಿ ಸರ್. 6,20,000 ಗೆ ನಿಮಗೆ ಈ 14 ಮಾಡಲ್ ಸಿಂಗಲ್ ಓನರ್ ಗಾಡಿ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹೌದು, ಎಲ್ಲ ಬರುತ್ತೆ ನಿಮ್ಗೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ ಇದು. ಅಂಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋದಾದ್ರೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ 6,40,000 80,000 6,20,000 ಸರ್. ಬರೀ 6,20,000 ಈ ಗಾಡಿ ಬೇಕಾ? 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ನಿಮ್ಗೆ. ಓಕೆ. 6,20,000 ಈ ಗಾಡಿ ಬೇಕಾ? ಹೌದು. ಅಂಡ್ ಈ ಗಾಡಿ 4,80,000 ಕೊಡ್ತೀನಿ ಸರ್. ಹೋಗಿ ಸರ್. ಹಾಗೆ ಮತ್ತೊಂದು ಇನೋವಾ ಇರೋದು ಸರ್. ಈ ಸರ್ತಿ ಇನೋವಾ ಒಂದೇ ಇದೆಯಾ? ಹೌದು, ಒಂದೇ ಸರ್ ಇರೋದು. 2010 ಮಾಡಲು V ವರ್ಷನ್ ಇದೆ ನಮ್ಮ ಹತ್ರ. V ವರ್ಷನ್ ಸೆಕೆಂಡ್ ಓನರ್ 160 ಓಡಿರೋದು ನಿಮ್ಗೆ. V ವರ್ಷನ್. ಈ ಕಾಂಫರೆನ್ಸ್ ಇನ್ಶೂರೆನ್ಸ್ ಇದೆ. ನೀವು ನೋಡಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್, ಅಲ್ಟಿಮೇಟ್ ಕಂಡೀಷನ್ ನಿಮ್ಗೆ. ಅಂಡ್ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಅಂಡ್ ನೋಡಬಹುದು. ಹಾಗೆ ನಿಮ್ಗೆ ಇಂಟೀರಿಯರ್ ಒಂದು ತೋರಿಸ್ತೀನಿ. ರೌಂಡ್ ರೈಟ್ ರೌಂಡ್ ಯಾವ ತರ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ನೋಡಬಹುದು. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇಲ್ಲ, ನಾರ್ಮಲ್ ಕಂಪನಿಯಿಂದ ಏನ್ ಬಂದಿದೆ ಅದೇ ಬಂದಿದೆ. ಅಂಡ್ ಓಡಿರೋದು ಹೇಳಿದಾರೆ. ರೆಕಾರ್ಡೆಡ್ ಸಿಗುತ್ತೆ ಸರ್ ಇದು? ಸರ್ ರೆಕಾರ್ಡ್ ಚೆಕ್ ಮಾಡಿಸಿಲ್ಲ. 160 ಓಡಿದೆ. ಬಟ್ ಓಡಿರೋದು ಅಷ್ಟೇ ಅನ್ಸುತ್ತೆ. ನೀವು 1,60,000 ಓಡಿರೋದು. ಪ್ರೈಸಿಂಗ್ 6,25,000 ಕೋಟ್ ಮಾಡ್ತೀನಿ. ನಿಮ್ ಚಾನೆಲ್ ಕಡೆ ನಿಮ್ಗೆ ಫೈನಲ್ ಟು ಫೈನಲ್ 590 ಮಾಡ್ಕೊಡ್ತೀನಿ ಸರ್. ಫೈನಲ್ 5,90,000 ಹೌದು, 5,90,000 ಮಾಡ್ಕೊಡೋಣ ಸರ್. ಈ ಗಾಡಿ ಒಂದು ಡಿಮಾಂಡ್ ಇದೆ. ಡಿಮಾಂಡ್ ಇದೆ ನೋಡಿ. ಓಮ್ನಿ ಒಂದಿದೆ, ಈಕೋ ಒಂದು. 2 ಡಿಮಾಂಡ್ ಮಾರ್ಕೆಟ್ ಅಲ್ಲಿ ನಿಮ್ಗೆ. 2 ಡಿಮಾಂಡ್ ನಿಮ್ಗೆ. ಹೇಳಿ ಸರ್. ಈಕೋ 2015 ಮಾಡಲ್. ಇದು ಸಿಂಗಲ್ ಓನರ್ AC 5 ಸೀಟರ್ ಗಾಡಿ ಇದು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಓಡಿರೋದು ನಿಮ್ಗೆ 80,000 ಚಿಲ್ಲರೆ ಓಡಿದೆ. ನಿಮ್ 3.5 ಲಕ್ಷ ಕೋಟ್ ಮಾಡ್ತಾ ಇರೋದು ನಿಮ್ ಚಾನೆಲ್ ಕಡೆಯಿಂದ 3.20 ಮಾಡ್ಕೊಡೋಣ ಸರ್. 3,20,000 3,20,000 ಸರ್. ಮತ್ತೊಂದು ನಮ್ಮ ಹತ್ರ ನೋಡಿ ಸರ್. 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 70,000 ಓಡಿರೋದು. ಓಮ್ನಿ ಬಂದಿದೆ. 8 ಸೀಟರ್. ತುಂಬಾ ಡಿಮ್ಯಾಂಡ್ ಇದೆ. ತುಂಬಾ ಕಸ್ಟಮರ್ ಕೇಳ್ತಾ ಇರೋ ನಮ್ಗೆ 8 ಸೀಟರ್ ಬೇಕು, 8 ಸೀಟರ್ ಬೇಕು ಅಂತ ತೊಗೊಂಬಂದಿದ್ದೀವಿ ನೋಡಿ ಸರ್. 8 ಸೀಟರ್ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿರೋದು. ಹೌದು, ಕಂಪಲ್ಸರಿ ನೋಡಿ. ತುಂಬಾ ಹೊಸದು ಹಾಕ್ಸಿರೋದು ಎಲ್ಲ ನಿಮ್ಗೆ.
ಓಡಿರೋದು 70,000 ನಿಮ್ಗೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮ್ಗೆ 3,65,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆ ಒಂದು 350 ಮಾಡ್ಕೊಡ್ತೀನಿ ಸರ್ ಫೈನಲ್. 3,50,000. 3,50,000 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಹಾಗೆ ನಮ್ಮ ಹತ್ರ ನೋಡಿ 2012 ಮಾಡಲ್ ಇದೆ. ಇವಾಗ ಬಂದಿರೋ ಗಾಡಿ ಅನ್ಬೋದು ಸರ್. ಹೌದು, ಇವಾಗ ಬಂದಿರೋದು ಅಷ್ಟೇ. ಓಕೆ, ವಾಷಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ ನಿಮ್ಗೆ. ನೀವು ಪ್ರೈಸ್ ಕೇಳ್ಕೊಂಡ್ರೆ ಶಾಕ್ ಆಗ್ತೀರಾ ನೀವು. ಏನ್ ಪ್ರೈಸ್ ಎಷ್ಟು ಇರ್ಬೇಕು ನಿಮ್ಗೆ ಪ್ರೈಸ್? 12 ಮಾಡಲ್ KA ಪಾಸಿಂಗ್ 6 ಲಕ್ಷ. ನಿಮ್ ಮಾರ್ಕೆಟ್ ಪ್ರೈಸ್ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 6 ಲಕ್ಷ ಇದೆ. ನಿಮ್ಗೆ ಕೊಡ್ತಾ ಇರೋದು ಎಷ್ಟು ಹೇಳಿ? 4.5 ಲಕ್ಷ ಕೊಡ್ತೀನಿ ನಿಮ್ ಚಾನೆಲ್ ಕಡೆ ಬಂದ್ರೆ. 4,50,000. 4,50,000 ಕೊಡ್ತೀನಿ ಸರ್. ಯಾರು ಕೊಡಲ್ಲ ಇಡೀ ಮಾರ್ಕೆಟ್ ಅಲ್ಲಿ ನಿಮ್ಗೆ. 4,50,000 W8 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಮ್ಯಾಗ್ ವಿಲ್ ಎಲ್ಲ ನೋಡಬಹುದು. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ವೆಲ್ ಮೇಂಟೈನ್ಡ್ ಇಂಟೀರಿಯರ್ ಎಲ್ಲ ತೋರಿಸ್ತಿದೀನಿ. ಅಂಡ್ 8 ಏರ್ ಬ್ಯಾಗ್ ಇರೋದಂದ್ರೆ W8 ಗೆ ಏನೇನ್ ಫೀಚರ್ಸ್ ಬರುತ್ತೆ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಓಡಿರೋದು 120 ಓಡಿದೆ ಸರ್. ಇದು 1,20,000. ಹೌದು ಸರ್. ಇದು 2011 ಮಾಡಲು ವಿ ವೇರಿಯಂಟ್ 2011 ಸೆಕೆಂಡ್ ಓನರ್. ಬರೀ 80,000 ಓಡಿರೋದು. ಆಟೋಮೆಟಿಕ್ ಹೋಂಡಾ ಸಿಟಿ ತಗೊಂಬಂದಿನಿ ನೋಡಿ ಸರ್. ಬರೀ 80,000. ಬರೀ 80,000 ರಿಕಾರ್ಡೆಡ್ ಮೈಲೇಜ್. ಆಟೋಮೆಟಿಕ್ ಮೈಲೇಜ್ ಏನಿದೆ ಸರ್ ಇದು? ತುಂಬಾ ಡಿಮ್ಯಾಂಡ್ ವೆಹಿಕಲ್. ಮೈಲೇಜ್ ನಿಮ್ಗೆ ಬರುತ್ತೆ ಸರ್ 15-14 ಬರುತ್ತೆ ನಿಮ್ಗೆ. ವಿತ್ ಮ್ಯಾಗ್ ವಿಲ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಎಲ್ಲ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಅಂಡ್ ರೇರ್ ಸೈಡ್ ನಿಮ್ಗೆ ವೆಲ್ ಮೇಂಟೈನ್ ಆಗಿರೋದು ಲೆದರ್ ಎಲ್ಲ ಬರುತ್ತೆ. ಅಂಡ್ 80,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತೀರಾ ಸರ್ ನೀವು? ಸರ್ ಜಾಸ್ತಿ ಏನಿಲ್ಲ ಸರ್. ಕೋಟ್ ಮಾಡ್ತಾ ಇರೋದು 375. ನಿಮ್ ಚಾನೆಲ್ ಕಡೆ ಬಂದ್ರೆ 3.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಫೈನಲ್. 3,25,000 ಮಾಡ್ಕೊಡ್ತೀನಿ. 25,000 3,25,000. 2011 ಮಾಡಲು ವಿ ವರ್ಷನ್ ವಿ ವೇರಿಯಂಟ್. ಎಸ್ ಸರ್. ಹಾಗೆ ಮತ್ತೊಂದು ಹೋಂಡಾ ಸಿಟಿ DL ಪಾಸಿಂಗ್ ಸರ್. DL ಪಾಸಿಂಗ್ ನಿಮ್ಗೆ ಪೂರ್ತಿ ಎಲ್ಲ ಕರ್ನಾಟಕ ಮಾಡ್ಕೊಡೋಣ ಸರ್. ಬರೀ ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ಏನಂದ್ರೆ ಸರ್? ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. 2009 ಮಾಡಲ್ ಇದು. ಥರ್ಡ್ ಓನರ್ ಆಗಿದೆ. ಬರೀ 2 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. ವಿತ್ ನಂಬರ್ ವಿತ್ ಟ್ರಾನ್ಸ್ಫರ್. 2 ಲಕ್ಷಕ್ಕೆ ನಿಮ್ಗೆ ಹೋಂಡಾ ಸಿಟಿ ವಿತ್ KA ನಂಬರ್ ಸಿಗ್ತಿರೋದು. KA ನಂಬರ್ ಸಿಗ್ತಿರೋದು. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಓಡಿರೋದು ನಿಮ್ಗೆ 70,000 ಓಡಿದೆ ಸರ್. 70,000. ಹೌದು. ಓಕೆ, ಓನರ್ ಅಂತ ಎಷ್ಟು ಹೇಳಿದ್ರೆ? ಥರ್ಡ್ ಓನರ್ ಆಗಿದೆ. ಟೈರ್ ಕಂಡೀಷನ್ ತೋರಿಸ್ತೀನಿ ನಿಮ್ಗೆ. ನಾರ್ಮಲ್ ಟೈರ್ ಬರುತ್ತೆ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದ್ರೆ ವೆಲ್ ಮೇಂಟೈನ್ಡ್ ಹೇಳ್ತೀನಿ ಇಂಟೀರಿಯರ್ ಯಾವ ತರ ಬರುತ್ತೆ ಅಂತ. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋದ್ರೆ ಚೆನ್ನಾಗಿದೆ ರೇರ್ ಸೈಡ್. ಅಂಡ್ ಓಕೆ, ಅಂಡ್ 2 ಲಕ್ಷ KA ಪಾಸಿಂಗ್ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡೋಣ ಸರ್. ಓಕೆ, ಹಾಗೆ ಮತ್ತೊಂದು ಎರ್ಟಿಗಾ ಇದೆ. ಆಲ್ಮೋಸ್ಟ್ 2 ಗಾಡಿ ಎರ್ಟಿಗಾ ತೋರಿಸಿದೀವಿ. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಹೇಳಿ ಸರ್. ಹೌದು ಸರ್. 2014 ಮಾಡಲ್ ಇದು. 14 ಮಾಡಲ್ ಸೆಕೆಂಡ್ ಓನರ್ VXI ಸರ್. ಇದು VXI ವೇರಿಯಂಟ್. ಹೌದು. ಕಾಂಪ್ರಹೆನ್ಸಿವ್ ಫ್ರೆಶ್ ಆಗಿ ಕಟ್ಟೋರ ಇನ್ಶೂರೆನ್ಸ್ 80,000 ಜಿನಿ ನೋಡಿರೋದು ನಿಮ್ಗೆ. ಗಾಡಿ ನೋಡಬಹುದು ಅಲ್ಟಿಮೇಟ್ ಕಂಡೀಷನ್. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಹಾಗೆ ನಿಮ್ಗೆ ರೇರ್ ಸೈಡ್ ತೋರಿಸ್ತಿದ್ದೀನಿ. ಲೆದರ್ ಎಲ್ಲ ಚೆನ್ನಾಗಿದೆ. ಎಲ್ಲೂ ಟೇರ್ ಬರೋದಿಲ್ಲ ಲೆದರ್. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಏನ್ ಕೋಟ್ ಮಾಡ್ತೀರಾ ಸರ್ ಇದಕ್ಕೆ? ಸರ್ 6 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆ ಒಂದು 580 ಮಾಡ್ಕೊಡೋಣ. 5,80,000 ಮಾಡ್ಕೊಡೋಣ. 14 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಲಕ್ಸುರಿ ವೆಹಿಕಲ್ ಟ್ಯಾನಾ ಸರ್. ಇದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಫೈನಲ್. ಲಕ್ಸುರಿ ವೆಹಿಕಲ್ ಬರೀ 2,50,000 ಕೊಡ್ತೀನಿ. V6. ಹೌದು, V6. ಅಂಡ್ ಗಾಡಿ ನೋಡಬಹುದು ಇಲ್ಲಿಂದ ಅಲ್ಲಿವರೆಗೆ ತುಂಬಾ ದೊಡ್ಡದಾಗಿ ಕಂಡೀಷನ್ ತುಂಬಾ ದೊಡ್ಡದಾಗಿದೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಸ್ಟೀರಿಂಗ್ ಎಲ್ಲ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಅಂಡ್ ಲಕ್ಸುರಿ ವೆಹಿಕಲ್ ಆಗಿರುತ್ತೆ ನಿಮ್ಗೆ. ಅಂಡ್ ಪ್ರೈಸ್ ಏನ್ ಮಾಡ್ತೀರಾ? ಹೇಗೆ ಕೋಟ್ ಮಾಡ್ತೀರಾ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ 3 ಲಕ್ಷ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಫೈನಲ್. 2,50,000 ಫೈನಲ್ 2.5 ಲಕ್ಷಕ್ಕೆ ಮಾಡ್ತೀನಿ.